ಸೊ ಈಗ 2016 ಕಾನ್ಸೆಪ್ಟ್ ಮಾಡಿದ್ದೆ. ಕಾನ್ಸೆಪ್ಟ್ ಬಂದಿದ್ದು. ಸೊ ಮಾರ್ಕೆಟಿಗೆ ಬಂದಿದ್ದು ಥ್ರೂ ಇನೋಮೆಕ್ ಟೆಕ್ನಾಲಜೀಸ್ Inomec, ಅಂತ. sorry. ಇನೋಮೆಕ್ ಟೆಕ್ನಾಲಜೀಸ್ ಅಂತ. ನಾನು ಯು ಎಸ್ ಅಲ್ಲೇ ಕೂತ್ಕೊಂಡು ದ ಅದರ್ ಬಿಗರ್ ಅಚೀವ್ಮೆಂಟ್ ವಾಟ್ ಐ ವುಡ್ ಫೀಲ್ ಈಸ್, ಒಂದು ಬಿದಿರು ಕಡ್ಡಿಗೆ ₹500 ಆಗುತ್ತೆ. ನಮ್ಮ ಸ್ಟಾರ್ಟಿಂಗ್ ಪ್ರೈಸೇ ಮೋರ್ ದೆನ್ 50,000 ಇತ್ತು. ಐ ಕುಡ್ ಕನ್ವಿನ್ಸ್ ಅ ಫಾರ್ಮರ್ ದಟ್ ದಿಸ್ ಇಸ್ ಕಾಸ್ಟ್ ಫೀಸಿಬಲ್. ಇವಾಗ ನಾವು ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರೂ ಕಂಪೇರ್ ಮಾಡ್ತೀವಿ. ಇವಾಗ ನಾನು ಒಂದು ಪೆನ್ನು ₹10 ಕೊಡ್ತಾಯಿದ್ದೀನಿ, ನಾನು ₹1,000 ಅಂದರೆ ಜನ ಯಾಕೆ ಕೊಡಬೇಕು ಅಂತ ಕೇಳ್ತಾರೆ. ಸೊ ಅವ್ರಿಗೆ ನಮ್ಮ ಎಕ್ವಿಪ್ಮೆಂಟಲ್ಲಿ ಏನೇನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ, ಏನೇನು ವ್ಯಾಲ್ಯೂ ಆ್ಯಡ್ ಸಿಗುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಇವಾಗ ಟೆಸ್ಲಾ ಅವರಾಗಲಿ ಇನ್ನೊಂದು ಇವರೆಲ್ಲ ವಿಷನರೀಸ್. ಫಸ್ಟ್ ಎಲೆಕ್ಟ್ರಿಕ್ ಕಾರ್ ಎನ್ವಿಷನ್ ಮಾಡಿದ್ದು ಟೆಸ್ಲಾ ಅವರು. ಅದನ್ನು ಮಾರ್ಕೆಟಲ್ಲಿ ಪ್ರೂವ್ ಮಾಡಿ ತೋರಿಸಿದ್ರು. ಇವತ್ತು ಎಷ್ಟೊಂದು ಕಂಪ್ನೀಸ್ ಬಂತು. ಬಟ್ ನನಗೆ ಆ ಕನ್ವಿಕ್ಷನ್ ಇತ್ತು, ಒಂದು ₹500 ಸಿಗೋ ದೋಟಿನ 50,000 80,000ಕ್ಕೆ ರೈತನಿಗೆ ತುಂಬ ಪ್ರಾಫಿಟಬಲ್ ಆಗಿ ಮಾರಬಹುದು ಅಂತ. ಅದನ್ನು ಮಾಡಿ ತೋರಿಸಿದೆ. US-ಇಂದ 8 ಸ್ಟೇಟ್ಗೆ US-ಅಲ್ಲಿ ಕೂತ್ಕೊಂಡು ಮಾರ್ಕೆಟ್ ಮಾಡಿದೆ. ರೋಡ್ ಇಲ್ಲದ ಹಳ್ಳಿಗೆ ಅಮೇರಿಕಾದಲ್ಲಿ ಕೂತ್ಕೊಂಡು ನಾನು 3 ವರ್ಷದಲ್ಲಿ ದೋಟಿ ಅನ್ನೋ ಪ್ರಾಡಕ್ಟ್ ತಲುಪಿಸಿದೆ. US-ಅಲ್ಲೇ ಕೂತ್ಕೊಂಡು ಮಾರ್ಕೆಟ್ ಮಾಡಿದೆ. ಸೊ ಪ್ರೋಟೋಟೈಪ್ ಅಲ್ಲೇ ರೆಡಿ ಆಯಿತು, ಅಲ್ಲೇ ಮಾರ್ಕೆಟ್ ಮಾಡಿದ್ರಿ. ಹಾಂ. ಸೊ ಫಸ್ಟ್ ಟೈಮ್ ಮಾರ್ಕೆಟಿಗೆ ಬಂದಿದ್ದು ಯಾವಾಗಿದು? ಇದು ಅರೌಂಡ್ 2018 ಆಚೆಗೆ ಬಂದ್ಬಿಡ್ತು. ಆಚೆಗೆ ಬಂತು. ನಾನು ಇಂಡಿಯಾಗೆ ಬಂದು ಒಂದು 10 ಜನ ರೈತರಿಗೆ ಕೊಟ್ಟಿದ್ದೆ. ಎಲ್ಲರೂ ತುಂಬ ಖುಷಿ ಪಟ್ಟಿದ್ರು. ಸೊ ಐ ಥಾಟ್ ಎಸ್ ಐ ಶುಡ್ ವಿಸಿಟ್ ಇಂಡಿಯಾ ಆ್ಯಂಡ್ ಲಾಂಚ್ ಇಟ್ ಅಂತ. ಧರ್ಮಸ್ಥಳ ನಮ್ಮ ವೀರೇಂದ್ರ ಹೆಗಡೆ ಅವ್ರ ಹತ್ರ ಇದನ್ನು ಲಾಂಚ್ ಮಾಡಿಸ್ದೆ. ಆ್ಯಂಡ್ ಇಟ್ ಬಿಕೇಮ್ ಅ ಹ್ಯೂಜ್ ಹಿಟ್. ಮಂಜುನಾಥನ್ ಆಶೀರ್ವಾದ. ಇಲ್ಲಿವರೆಗೂ ಎಷ್ಟು ಈ ಥರದ್ದು ಮಾರಿದಿರಿ ಸರ್? ವಿ ಹವ್ ಸೋಲ್ಡ್ lakhs. ಓಯಾ. ಸೊ ಇಟ್ಸ್ ಲೈಕ್ ಅ ಬ್ರೇಕ್ ಥ್ರೂ ಪ್ರಾಡಕ್ಟ್. ಎಸ್. ಅಂದರೆ ಯಾರ್ಯಾರ ಹತ್ರ ಅಡಿಕೆ ತೋಟ ಇರುತ್ತೋ ಎಲ್ಲರ ಮನೆಯಲ್ಲೂ, ಅಂದರೆ ಎಲ್ಲರ ಈ ಎಸ್ಟೇಟಲ್ಲೂ ಮಿನಿಮಮ್ ಎಷ್ಟಿರಬೇಕಿದು? ಇದು ಒಂದಿದ್ರೆ ಸಾಕು. ತುಂಬ ದೊಡ್ಡ ಎಸ್ಟೇಟ್ ಇದ್ದರೆ 2-3 ಇಟ್ಕೊಂಡಿದ್ದಾರೆ. ಆ್ಯಂಡ್ ನಾವು ಅಡಿಕೆ ಬೆಳೆಯೋ ಡಿಸ್ಟ್ರಿಕ್ಟಲ್ಲಿ ಮನೆ ಮಾತಾಗಿದೆ ಈ ಪ್ರಾಡಕ್ಟು. ಆ್ಯಂಡ್ ಒಂದು ಮನೆ ಮಾತು ಇನ್ನೊಂದು ಜನರ ಜೀವನವನ್ನೇ ಬದಲಾಯಿಸಿಬಿಟ್ಟಿದೆ. ಹೇಗಪ್ಪ ಅಂತಂದರೆ, ಇಲ್ಲಿ ಒಬ್ಬ ಕೃಷಿಯಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಜೀವನಕ್ಕಾಗಿ ಅವಲಂಬಿಸಿದ್ದಾನೆ. ಸರಿ. ಇನ್ನೊಬ್ಬ ಜಮೀನಿನ ಮಾಲೀಕ. ಇಲ್ಲಿ ಪ್ರಾಬ್ಲಮ್ ಏನಿತ್ತಂದರೆ, ಮಳೆಗಾಲದಲ್ಲಿ ಅಡಿಕೆಗೆ ಕೊಳೆ ರೋಗ ಅನ್ನೋ ಒಂದು ಡಿಸೀಸ್ ಬರುತ್ತೆ. ಏನು ಈ ಕೊಳೆ ರೋಗ ಅಂದರೆ? ಹಾಂ. ಸೊ ಈ ಕೊಳೆ ರೋಗ ಅಂತಂದರೆ ಜೂನಿಂದ ಅಕ್ಟೋಬರ್ ತನಕ ಹೆವಿ ರೈನ್ಸ್, ಲೈಕ್ ಇವಾಗ ಏನಾಗ್ತಾ ಇದೆಯಲ್ಲ, ತುಂಬ ಹೆವಿ ರೈನ್ಫಾಲ್ ಆಗುತ್ತೆ. ಹೆವಿ ರೈನ್ಫಾಲ್ ಆದಾಗ ಡ್ಯೂ ಟು ಹ್ಯುಮಿಡಿಟಿ ಫಂಗಸ್ ಡೆವಲಪ್ ಆಗುತ್ತೆ. ಅಡಿಕೆ ಮೇಲೆ ಫಂಗಸ್ ಡೆವಲಪ್ ಆಗುತ್ತೆ. ಆ ಫಂಗಸ್ ಅವಾಯ್ಡ್ ಮಾಡೋಕ್ಕೆ ಮೈಲ್ ತುತ್ತ ಅಂತ ಹೊಡಿತಾರೆ. ಮೈಲ್ ತುತ್ತ ಅಂದರೆ ಸುಣ್ಣ, ಅದಕ್ಕೆ ಗಮ್ ಹಾಕ್ತಾರೆ. ಅದೇನು ಮಾಡುತ್ತೆ, ಅಡಿಕೆ ಮೇಲೆ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಆ ಲೇಯರ್ ಫಾರ್ಮ್ ಆದಾಗ ಅದಕ್ಕೆ ಫಂಗಸ್ ಅಟ್ಯಾಕ್ ಆಗಲ್ಲ. ಸೊ ನನಗೆ ಈ ಥರ ಇದೆಲ್ಲ ಇದೆ ಅಂತಲೇ ಗೊತ್ತಿಲ್ಲ. ನಾನು ಫಸ್ಟ್ ಲಾಂಚ್ ಮಾಡಿದ್ದು ನನ್ನ ತೋಟದಲ್ಲಿ ಅರ್ಕಲ್ಗೂಡಲ್ಲಿ ಕುಯ್ಯೋಕ್ಕೆ ಯೂಸ್ ಮಾಡ್ತಾರೆ, ಮರ ಹತ್ತಾರೆ, ಅದು ಬೇಡ ಅಂತ ಮಾಡಿಕೊಂಡೆ. ಸೊ ನಮ್ಮದೆಲ್ಲ ವೀಡಿಯೋಸ್ ಲಾಂಚ್ ಆದಾಗ ಜನರು ಹೆಂಗೆ ಕಾಲ್ಸ್ ಬಂತಂದರೆ, ಇನಿಷಿಯಲಿ ನಮಗೆ ಒಂದು ದಿನಕ್ಕೆ ಒಂದು 10,000 ಕಾಲ್ ಬರ್ತಾಯಿತ್ತು. ಅಯ್ಯೋ. ಆ್ಯಂಡ್ ಜನ ಕೆಲವರು ಹತ್ಕೊಂಡು ನಮಗೆ ಫೋನ್ ಮಾಡ್ತಾಯಿದ್ರು. ನಾವು ಕುಯ್ಯೋದು ಅಡಿಕೆ ಉಳಿದ್ರೆ ಅಡಿಕೆನೇ ಉಳಿತಾ ಇಲ್ಲ ನಮಗೆ ಕೊಳೆ ರೋಗದಿಂದ. ಏನಕ್ಕೆ ಅಂತ ಕೇಳಿದ್ರೆ, ಮರ ಹತ್ತೋದು ಹೇಗೆ ಮಳೆಗಾಲದಲ್ಲಿ, ಅಡಿಕೆ ಮರ ಸಣ್ಣದಾಗಿರುತ್ತೆ, ಅದಕ್ಕೆ ಪಾಚಿ ಕಟ್ಟುತ್ತೆ. ಸೊ ಅದು ರೈನಿ ಸೀಸನ್ ಸ್ಟಾರ್ಟ್ ಆದರೆ ಒಂದು 2-3 ದಿನ ಮಧ್ಯದಲ್ಲಿ ಗ್ಯಾಪ್ ಕೊಡುತ್ತೆ. ಆ 2-3 ದಿನದಲ್ಲಿ ನಾನು ಸಣ್ಣವನಾಗಿದ್ದಾಗ ಒಂದೊಂದು ಹಳ್ಳಿಲಿ ಒಂದು 20 ಜನ ಮರ ಹತ್ತೋರು ಸಿಗೋರು. ಯಾರ್ಯಾರು ಕೂಲಿ ಕಾರ್ಮಿಕರು ಇರ್ತಾರೋ ಅದರಲ್ಲಿ ಯು ಕ್ಯಾನ್ ಹ್ಯಾಂಡ್ ಪಿಕ್ 10ರಲ್ಲಿ ಒಂದು 8 ಜನ ಮರ ಹತ್ತೋರು. ಇವತ್ತು ಇಡೀ ಒಂದು 2-3 ಊರಿಗೆ ಒಬ್ಬ ಹತ್ತಾನೆ. ಅಷ್ಟು ಕಡಿಮೆ ಆಗೋಗಿದೆ. ಯಾಕಂದರೆ ಯಾರು ಜೀವನ ರಿಸ್ಕ್ ಮಾಡ್ಕೊಂಡು ಮರ ಹತ್ತಾರೆ. ಆ್ಯಂಡ್ ಎರಡನೇದು, ಇದರಲ್ಲಿ ತುಂಬ ಡ್ರಿಂಕಿಂಗ್ ಪ್ರಾಬ್ಲಮ್ ಇದೆ. ಮರ ಹತ್ತೋರಿಗೆ ದೇ ಗೆಟ್ ವೆಲ್ ಪೇಯ್ಡ್. ಆ್ಯಂಡ್ ಆ ರಿಸ್ಕ್ ತೊಗೊಳ್ಳೋದ್ರಿಂದ ಅವರು ಬೆಳಗ್ಗೆಯಿಂದಾನೇ ಡ್ರಿಂಕ್ಸ್ ಮಾಡಿಕೊಂಡೇ ಹತ್ತಾರೆ. ಸೊ ಅದರಿಂದ ಬಿಡೋ ಇನ್ನೂ catch-22 ಇದು, ಇನ್ನೂ ಅದೇನೋ ಅಂತಾರಲ್ಲ, ಆ್ಯಡಿಂಗ್ ಸಾಲ್ಟ್ ಟು ದ ವೂಂಡ್ ಥರ ಅಲ್ಲಿ. ಸೊ ಯಾರಾದರೂ ಜವಾಬ್ದಾರಿ ಇರೋ ಕೃಷಿಕರಾದರೆ ಅವನ ಮರ ಹಚ್ಚಿ ಅವ್ನ ಕೆಳಗೆ ಇರೋ ತನಕ ದೇವ್ರ ಜಪ ಮಾಡಬೇಕು.